ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ಇವತ್ತು 40ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 40. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅನುವಾದ: ಈ ಕರ್ಮಯೋಗದಲ್ಲಿ ಉಪಕ್ರಮ ಅರ್ಥಾತ್ ಬೀಜದ ನಾಶವಾಗುವುದಿಲ್ಲ ಮತ್ತು ಇದರಲ್ಲಿ ವಿರುದ್ಧವಾದ ಫಲರೂಪಿ ದೋಷವೂ ಕೂಡ ಇಲ್ಲ. ಅಲ್ಲದೆ ಈ ಕರ್ಮಯೋಗ ರೂಪಿ ಧರ್ಮದ ಸ್ವಲ್ಪವಾದ ಸಾಧನವೂ ಕೂಡ ಜನ್ಮ ಮೃತ್ಯು ರೂಪವಾದ ಮಹಾನ್ ಭಯದಿಂದ ರಕ್ಷಿಸುತ್ತದೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಇಲ್ಲಿ ಹೋದ ಭಾಗದಲ್ಲೆಲ್ಲ ಕರ್ಮಯೋಗದ ವರ್ಣನೆಯನ್ನ ಮಾಡ್ದ, ಕರ್ಮಯೋಗವನ್ನ ಮಾಡಬೇಕು ಅಂತಂದ್ಬಿಟ್ಟು ಅದ್ರ ಬಗ್ಗೆ ಹೇಳ್ದ. ಈಗ ಆ ಕರ್ಮಯೋಗದ ರಹಸ್ಯವಾದಂತಹ ಮಹತ್ವವನ್ನ ತಿಳಿಸ್ತಾ ಇದ್ದಾನೆ. ಕರ್ಮಯೋಗದ ರಹಸ್ಯ ಏನು, ಅದು ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಏನು ಬೆನಿಫಿಟ್ಟು ಅಂದರೆ ಫಲ ಬೇಕಲ್ವ ನಮಗೆ, ಅದಕ್ಕೆ ಅದರಿಂದ ಏನು ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವಾಗ ಅವನು ಹೇಳ್ತಾ ಇದ್ದಾನೆ. ಈ ಕರ್ಮಯೋಗದ ಉಪಕ್ರಮ ಅಂದ್ರೆ ಏನು? ಕರ್ಮಯೋಗ ಮಾಡಿದಾಗ ಆ ಕರ್ಮಯೋಗದ ಬೀಜ ನಾಶ ಆಗೋದಿಲ್ಲ, ಮತ್ತೆ ಫಲರೂಪಿ ದೋಷ ಕೂಡ ಇಲ್ಲ. ಈಗ ನಾವು ಮಾಡುವಂತ ಕರ್ಮವನ್ನೇ ಯೋಗ ಅಂತ ತಿಳ್ಕೊಂಡು ಮಾಡಿದಾಗ ಅದಕ್ಕೆ ಫಲ ಅನ್ನೋದಿಲ್ಲ. ಅಂತಂದ್ರೆ ಏನು? ಅದಕ್ಕೆ ಏನಾದ್ರೂ ಒಂದು ಬಂಧನ ಇರತ್ತಲ್ಲ, ಅದು ಇರೋದಿಲ್ಲ. ಮತ್ತೆ ಒಂದು ಸರಿ ಇದರ ಬೀಜ ಬಿತ್ತದ ಮೇಲೆ ಅದು ನಮ್ಮ ಮನಸ್ಸಿನ ಒಳಗಡೆ ಅದರದ್ದು ಒಂದು ಸ್ವರೂಪ ಇದ್ದೇ ಇರುತ್ತೆ. ಅಂದ್ರೆ ಏನು? ಅದು ಒಳಗಡೆ ಇರತ್ತೆ, ಇನ್ನೂ ನಮಗೆ ನೆಕ್ಸ್ಟು ಚಾನ್ಸ್ ಸಿಗುತ್ತಲ್ಲ, ಆಗ ಅದು ಮೊಳಕೆ ಹೊಡೆದು ಮತ್ತೆ ಹೊರಗಡೆ ಬರುತ್ತೆ ಅಂತ ಅದರ ಅರ್ಥ. ಅಲ್ಲದೆ ಈ ಒಂದು ಕರ್ಮಯೋಗ ರೂಪಿ ಧರ್ಮದ ಸಾಧನೆ ಸ್ವಲ್ಪ ಆದ್ರೂ ಮಾಡಿದ್ರೆ ಜನ್ಮ ಮೃತ್ಯು ರೂಪವಾದ ಮಹಾಭಯದಿಂದ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಅಂದ್ರೆ ಅದರದ್ದು ರಿಸಲ್ಟ್ ಅಥವಾ ಅದರದ್ದೊಂದು ಎಫೆಕ್ಟ್ ಏನಿದೆಯೋ ಅದು ನಮಗೆ ಹಾಗೇ ಆಗುತ್ತೆ, ಅದರ ಪ್ರತಿಫಲ ನಮಗೆ ಬಂದೇ ಬರುತ್ತೆ. ಸ್ವಲ್ಪ ಆದ್ರೂ ನಾವು ಮಾಡಿದ್ರು ಕೂಡ ಅದರದೊಂದು ರಿಸಲ್ಟ್ ನಮಗೆ ಸಿಕ್ಕೇ ಸಿಗತ್ತೆ ಅನ್ನೋದು ಇದರ ಅರ್ಥ. ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಈ ಕರ್ಮಯೋಗದಲ್ಲಿ ಉಪಕ್ರಮದ ನಾಶವು ಇಲ್ಲ ಅಂತ ಹೇಳಿದಾರಲ್ಲ, ಅದರ ಅರ್ಥ ಏನು ಅಂತ. ಉತ್ತರ ಏನು ಅಂತಂದ್ರೆ, ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದ್ರೆ, ಒಂದು ವೇಳೆ ಮನುಷ್ಯ ಈ ಕರ್ಮಯೋಗದ ಸಾಧನೆಯನ್ನ ಪ್ರಾರಂಭ ಮಾಡಿ ಅದು ಪೂರ್ತಿಯಾಗಕ್ಕೆ ಮುಂಚೆನೆ ಅವನು ಮಧ್ಯದಲ್ಲೇ ತ್ಯಾಗ ಮಾಡಿದ್ರೆ, ಅಂದರೆ ಬಿಟ್ಟುಬಿಟ್ರೆ ಯಾವುದೋ ಒಂದು ಕಾರಣದಿಂದನೋ ಅಥವಾ ಯಾರದಾದ್ರೂ ಒಂದು ಸಹವಾಸದಿಂದನೋ ಏನೋ ಒಂದು ರೀಸನ್ ಇರಬಹುದು, ಅಥವಾ ಸಾವೇ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ, ಹಾಗೋ ಏನೋ ಒಂದು ಮಾಡಿ ತಾನು ಮಾಡ್ತಾ ಇದ್ದಂಥ ಕರ್ಮಯೋಗವನ್ನು ಅರ್ಧದಲ್ಲೇ ಬಿಟ್ಬಿಡ್ತಾನೆ ಅಂತ ಇಟ್ಕೊಳ್ಳಿ. ಇದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಡ್ತಾ ಇದ್ದಾರೆ. ಯಾವ ರೀತಿ ಒಬ್ಬ ರೈತ ಹೊಲದಲ್ಲಿ ಬೀಜ ಬಿತ್ತುತ್ತಾನೆ, ಆದರೆ ಅದರ ರಕ್ಷಣೆಯನ್ನ ಮಾಡದೆ ಅಥವಾ ಅದಕ್ಕೆ ನೀರು ಹಾಕದೆ ಅದಕ್ಕೆ ಏನೇನೋ ಪೋಷಣೆಗಳನ್ನೆಲ್ಲ ಮಾಡಬೇಕಾಗತ್ತಲ್ಲ, ಆ ರೀತಿ ಮಾಡದೇ ಇದ್ದಾಗ ಆ ಬೀಜಗಳೆಲ್ಲ ನಷ್ಟವಾಗಿ ಹೋಗುತ್ತೆ ಅಲ್ವಾ, ಅದು ಬೆಳೆಯನ್ನು ಕೊಡೋದಿಲ್ಲ. ಆ ರೀತಿ ಈ ಕರ್ಮಯೋಗದ ಆರಂಭ ನಾಶ ಆಗೋದಿಲ್ಲ. ಈಗ ನಾವು ಮಾಡ್ತಾ ಇರ್ತೀವಿ, ಆದರೆ ಅದನ್ನು ಬಿಟ್ಟಾಗ್ಲೂ ಕೂಡ ಅದರ ಸಂಸ್ಕಾರ ಅನ್ನೋದಿರುತ್ತಲ್ಲ, ಅದು ಸಾಧಕನ ಅಂತಃಕರಣದಲ್ಲಿ ಸ್ಥಿತವಾಗಿರತ್ತೆ. ನಾವು ಮಾಡಿರೋ ಒಂದೊಂದು ಆಧ್ಯಾತ್ಮಿಕ ಅನ್ನೋದು ಅಷ್ಟು ಇಂಪಾರ್ಟೆಂಟು, ಅಷ್ಟು ಅದಕ್ಕೊಂದು ಮಹತ್ವ ಇದೆ ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಅಂತಂದ್ರೆ ಅಜಾಮಿಳ ಬ್ರಾಹ್ಮಣನಾಗಿದ್ದಾಗ ಅವನು ಎಲ್ಲವನ್ನ ಮಾಡ್ತಾ ಇರ್ತಾನೆ. ತನ್ನ ಸಾಧನೆಗಳನ್ನ ಜಪ ತಪ ಯಾಗ ಯಜ್ಞ ಎಲ್ಲವನ್ನ ಮಾಡ್ತಿರ್ತಾನೆ. ಆದರೆ ಸಮಿತನ್ನ ಏನೋ ತರೋದಕ್ಕೆ ಅಂತ ಕಾಡಿಗೆ ಹೋದಾಗ ಅಲ್ಲಿ ಕೆಳಜಾತಿಯವರು ಲೈಂಗಿಕ ಭೋಗದಲ್ಲಿರೋದನ್ನ ನೋಡ್ಬಿಡ್ತಾನೆ. ಅದನ್ನು ನೋಡಿದ್ಮೇಲೆ ಅವನಿಗೂ ಕೂಡ ಅದರ ಮೇಲೆ ಆಸಕ್ತಿ ಬಂದ್ಬಿಟ್ಟು ತನ್ನ ಬ್ರಾಹ್ಮಣತ್ವವನ್ನು ಮರೆತು ಅವನು ಶೂದ್ರನ ಹಾಗೆ ನಡ್ಕೊಳ್ತಾನೆ. ಆದರೆ ಕೊನೆಯಲ್ಲಿ ಸಾಯುವ ಗಳಿಗೆನಲ್ಲಿ ಅವನಿಗೆ ಸ್ಮರಣೆ ಆಗುತ್ತೆ, ಅವನು ಮಾಡಿದಂತಹ ಒಳ್ಳೆ ಕರ್ಮದ ಆ ಒಂದು ಸಂಸ್ಕಾರ ಅನ್ನೋದಿರುತ್ತಲ್ಲ, ಅದು ಒಳಗಡೆ ಇರತ್ತೆ. ಒಂದಲ್ಲ ಒಂದು ದಿವಸ ನಮಗದು ನೆನಪಿಗೆ ಬರುತ್ತೆ. ಅವನು ಸಾಯೋ ಸಮಯದಲ್ಲಿ ಅವನ ಮಗನಿಗೆ ನಾರಾಯಣ ಅನ್ನುವಂಥ ಹೆಸರಿಟ್ಟಿರ್ತಾನೆ. ಆ ನಾರಾಯಣನ ನಾಮವನ್ನು ಅವನು ಬಾಯಲ್ಲಿ ಹೇಳಿದ ಕಾರಣ ಅವನಿಗೆ ಮೋಕ್ಷ ಸಿಗತ್ತೆ.
ಅಂದರೆ ನಾವು ಮಾಡಿದಂತಹ ಸ್ವಲ್ಪ ಸಾಧನೆ ಆದರೂ ಆಧ್ಯಾತ್ಮಿಕ ಸಾಧನೆ ಅದು ನಮ್ಮ ಒಳಗಡೆ ಸಂಸ್ಕಾರವನ್ನು ಬಿಟ್ಟಿರುತ್ತೆ. ಅದು ಇವತ್ತಲ್ಲ ನಾಳೆ ಮೊಳಕೆ ಹೊಡೆಯುತ್ತೆ. ಅದೇ ನೀವು ಐಹಿಕದ್ದು ಏನೇ ಮಾಡಿದ್ರೂ ಕೂಡ ಈ ದೇಹವನ್ನು ಬಿಟ್ಟಾಗ ಎಲ್ಲವೂ ಇಲ್ಲೇ ಬಿಟ್ಬಿಟ್ಟು ಹೋಗಬೇಕು. ಮುಂದಿನ ಜನ್ಮಕ್ಕೆ ಅದು ಕ್ಯಾರಿ ಆಗೋದಿಲ್ಲ ಅಲ್ವಾ? ಅದು ಮುಂದಿನ ಜನ್ಮಕ್ಕೆ ನಮ್ಗೆ ಅದು ಕಂಟಿನ್ಯೂ ಆಗಿ ಬರುತ್ತಾ? ಇಲ್ಲ. ನಾನು ಮೊದಲಿಂದನೂ ಜ್ಞಾನವನ್ನು ತಿಳ್ಕೋಬೇಕು, ಮಾತು ಕಲಿಬೇಕು, ನಡಿಬೇಕು, ಈ ಪ್ರಪಂಚದ ಬಗ್ಗೆ ತಿಳ್ಕೋಬೇಕು, ಓದು ಬರಹ ಕಲಿಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಆಸ್ತಿ ಸಂಪಾದನೆ ಮಾಡಬೇಕು, ಎಲ್ಲವನ್ನ ಮಾಡಬೇಕು. ಈ ಒಂದು ಜನ್ಮದಲ್ಲಿ ನಾನು ಬಿಲೇನಿಯರ್ ಆಗಿದ್ರೂ ಕೂಡ ಮುಂದಿನ ಜನ್ಮದಲ್ಲಿ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕು. ಆದರೆ ಆಧ್ಯಾತ್ಮಿಕ ಅನ್ನೋದು ಆ ರೀತಿ ಅಲ್ಲ. ನಾವು ಈ ಜನ್ಮದಲ್ಲಿ ಒಂದು 10% ಮಾಡಿ ಬಿಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ, ಮುಂದಿನ ಜನ್ಮದಲ್ಲಿ 11% ನಾನು ಮಾಡೋದಕ್ಕೆ ಶುರು ಮಾಡಬೇಕಾಗತ್ತೆ. ಅಂದರೆ 10% ನಾವೇನು ಮಾಡಿರ್ತೀವೋ ಅದರ ಡೆಪಾಸಿಟ್ ಹಾಗೇ ಇರುತ್ತೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಸಂಸ್ಕಾರ ಅನ್ನೋದು ನಾಶ ಆಗೋದಿಲ್ಲ, ಅದು ಅಂತಃಕರಣದಲ್ಲಿ ಸ್ಥಿತವಾಗಿರುತ್ತೆ. ಮತ್ತು ಅದು ಸಾಧಕನನ್ನು ಮುಂದಿನ ಜನ್ಮದಲ್ಲಿ ಬಲವಂತವಾಗಿ ಪುನಃ ಸಾಧನೆಯಲ್ಲಿ ತೊಡಗಿಸುತ್ತೆ. ಅಂದರೆ ನಾನು ಬೇಕು ಅಂತ ಅದನ್ನು ಇಚ್ಛೆನೂ ಪಟ್ಟಿರೋದಿಲ್ಲ, ತಂತಾನಾಗೆ ಅದು ನನಗೆ ಮಾಡಿಸುತ್ತೆ. ಆಯಿತಾ? ಈಗ ನಮಗೆ ಗೊತ್ತಿರೋದಿಲ್ಲ ನೋಡಿ, ಕೆಲವೊಂದು ವರ್ಷಗಳವರೆಗೂ ಸುಮ್ಮನೆ ಇರ್ತೀವಿ, ಆಮೇಲೆ ಇದ್ದಕ್ಕಿದ್ದಂಗೆ ನಮಗೆ ಸ್ಪಿರಿಚುವಲಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಯಾರೋ ಸತ್ಸಂಗ ಮಾಡ್ತಾ ಇರೋದನ್ನು ಕೇಳಬೇಕು ಅನಿಸುತ್ತೆ, ದೇವಸ್ಥಾನಕ್ಕೆ ಹೋಗಬೇಕು ಅನಿಸುತ್ತೆ, ನಮ್ಮ ಧರ್ಮಗ್ರಂಥಗಳಲ್ಲಿ ಏನು ಹೇಳಿದಾರೋ ಅದನ್ನೆಲ್ಲ ಕೇಳಬೇಕು, ಅದನ್ನು ತಿಳ್ಕೋಬೇಕು ಅನ್ನೋ ಆಸಕ್ತಿ ಬರುತ್ತೆ. ಇದೆಲ್ಲ ಯಾಕೆ ಬರುತ್ತೆ ನಮಗೆ? ಅದರ ಸಂಸ್ಕಾರ ಒಳಗಡೆ ಇರೋದ್ರಿಂದ ಅದು ನಮ್ಮನ್ನು ಫೋರ್ಸ್ಫುಲ್ಲಾಗಿ ಮಾಡು ನೀನು ಅಂತ ನಮ್ಮನ್ನು ಎಚ್ಚರಿಕೆ ಕೊಡುತ್ತೆ, ನಮ್ಮ ಹತ್ರ ಮಾಡಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅದು ಈ ಒಂದು ಶ್ಲೋಕದ ಅರ್ಥ ಅಂತ ಹೇಳಿದ್ದಾರೆ. ಇದರ ಮುಂದುವರೆದ ಭಾಗ, ಯಾಕಂತಂದರೆ ಅದನ್ನು ಭಗವಂತ 6ನೇ ಅಧ್ಯಾಯದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಆ ಶ್ಲೋಕಗಳಲ್ಲಿ ಏನು ಹೇಳಿದ್ದಾನೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ. ಅಂತಂದರೆ ನಮಗಿಷ್ಟ. ಏನು ಕೇಳಬೇಕು? ಭಗವಂತನ ಲೀಲೆಗಳು, ಅವನೇನಾದರೂ ಮಾಡಿ ನಮಗೆ ಆ ಒಂದು ಮೆಟೀರಿಯಲ್ ಅಂತ ಹೇಳ್ತೀವಲ್ವಾ, ಅದು ಕೊಟ್ಟಿದ್ರೆ ತಾನೇ ನಾವು ಕೇಳೋಕ್ಕಾಗುತ್ತೆ. ಭಗವಂತ ಲೀಲೆಗಳನ್ನು ಮಾಡಿದರೆ ನಾವು ಕೇಳ್ಬೋದು, ಇಲ್ಲ ಅಂದರೆ ಇಲ್ಲ. ಅದಕ್ಕೋಸ್ಕರ ಮಾಡ್ತಾನೆ, ನನ್ನ ಭಕ್ತರು ನನ್ನ ಬಗ್ಗೆ ಕೇಳಲಿ, ಅವರು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಸಹಾಯ ಆಗಲಿ ಅಂತಾನೆ ಅವನು ಲೀಲೆಗಳನ್ನು ಮಾಡಿರ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಆತ್ಮ ಸಾಕ್ಷಾತ್ಕಾರಕ್ಕೆ ಶ್ರಾವಕರಿಗೆ ಇದು ಸಹಾಯ ಆಗುತ್ತೆ ಅಂತಂದ್ಬಿಟ್ಟು. ಹಾಗಿದ್ದರೆ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಮಧುರವಾದ ಮಥುರಾ ಮತ್ತು ವೃಂದಾವನದ ಭೂಮಿಗಳಲ್ಲಿ ಭಗವಂತನು ಪ್ರದರ್ಶಿಸಿದ ದಿವ್ಯ ಲೀಲೆಗಳನ್ನು ಏಕೆ ಆಸ್ವಾದಿಸಬಾರದು ಎಂದು ಕೆಲವರು ವಾದಿಸಬಹುದು. ವೃಂದಾವನದಲ್ಲಿನ ಭಗವಂತನ ಲೀಲೆಗಳು ಶ್ರೇಷ್ಠ ಭಗವದ್ಭಕ್ತರು ಆಸ್ವಾದಿಸಲು ಉದ್ದೇಶಿತವಾಗಿವೆ ಎಂದು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಉತ್ತರಿಸುತ್ತಾರೆ. ನೋಡಿ, ಇಲ್ಲಿ ಭಗವಂತನ ಲೀಲೆಗಳು ಏನು ನಡೆದಿದೆಯೋ ಅದು ಭಕ್ತರಿಗೋಸ್ಕರನೇ ಇರೋದು. ನಾವೆಲ್ಲ ಕೇಳಿ 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 ನಮ್ಮ ಹೃದಯ ಪರಿಶುದ್ಧ ಆಗುತ್ತೆ, ಆ ಭಕ್ತಿ ಮಾರ್ಗದಲ್ಲಿ ನಾವು ಮುಂದೆ ಹೋಗೋದಕ್ಕಾಗತ್ತೆ, ಮತ್ತು ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ಳೋದಕ್ಕೂ ಅದು ಸಹಾಯ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಈಗ ಇಲ್ಲಿ ನಮಗೊಂದು ಪ್ರಶ್ನೆ ಬರ್ಬೋದು, ಹಾಗಾದರೆ ಮಥುರಾ ಮತ್ತು ವೃಂದಾವನದಲ್ಲಿ ರಾಧಾ ಕೃಷ್ಣ ಗೋಪಿಕೆಯರು ಇವರೆಲ್ಲ ಲೀಲೆಗಳು ನಡೀತಲ್ಲ, ಅದನ್ನು ನಾವು ಕೇಳ್ಬೋದಲ್ಲ, ಅದು ಕೂಡ ಭಗವಂತನ ಲೀಲೆಗಳೇ ಅಲ್ವಾ, ಅದು ದಿವ್ಯವಾಗಿರುವಂಥದ್ದೇ ಅಲ್ವಾ, ಅದನ್ನು ಯಾಕೆ ಕೇಳಬಾರ್ದು ಅಂತ ಹೇಳ್ತೀರಾ ನೀವು ಅಂತ ನಮಗೊಂದು ಪ್ರಶ್ನೆ ಬರ್ಬೋದು. ಕೆಲವರು ವಾದ ಕೂಡ ಮಾಡ್ತಾರೆ. ಯಾಕೆ ಮಾಡಬಾರ್ದು ಅಂತಂದರೆ, ಆ ಭಗವಂತನ ಲೀಲೆಗಳು ಶ್ರೇಷ್ಠವಾಗಿರುವಂಥದ್ದು, ಅದನ್ನು ನಾವು ಕೇಳಬೇಕು ಅಂತಂದರೆ, ಅದರಲ್ಲಿ ವೃಂದಾವನ ಮಥುರೆಯಲ್ಲಿ ನಡೆದಂತಹ ಲೀಲೆಗಳು ಇದೆಯಲ್ಲ, ಇದು ತುಂಬಾ ಗೌಪ್ಯವಾದಂತಹ ವಿಷಯಗಳು, ತುಂಬ ಶ್ರೇಷ್ಠವಾಗಿ ನಾವು ಯೋಚನೆ ಮಾಡಬೇಕು, ಶ್ರೇಷ್ಠವಾದ ಮಟ್ಟದಲ್ಲಿ ಇತ್ಕೊಂಡು ಅದನ್ನು ಕೇಳಬೇಕು, ಅಂಥ ಒಂದು ಲೀಲೆಗಳು ಭಗವಂತನ ಲೀಲೆಗಳು. ಅದಕ್ಕೋಸ್ಕರನೇ ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಏನು ಹೇಳ್ತಾರೆ, ಯಾರು ಶುದ್ಧ ಭಕ್ತರಾಗಿರ್ತಾರೋ ಶ್ರೇಷ್ಠ ಭಕ್ತರಾಗಿರ್ತಾರೋ ಅವ್ರಿಗೋಸ್ಕರ ಅಂತ ಈ ಲೀಲೆಗಳೆಲ್ಲ ಇರೋದು. ಅಂದರೆ ಭಗವಂತನ ಲೀಲೆಗಳನ್ನು ಕೇಳಬೇಕಾದ್ರೂ
ಆಯಾ ಒಂದು ಆ ಒಂದು ಯೋಗ್ಯತೆಯನ್ನು ನಾವು ಪಡ್ಕೊಂಡಿರಬೇಕು. ಈಗ ವೃಂದಾವನದಲ್ಲಿ ಪ್ರೀತಿ ಪ್ರೇಮ ಇದರ ಬಗ್ಗೆ ಲೀಲೆಗಳು ನಡೆದಿರುವಂಥದ್ದು, ಅದನ್ನು ನಾವು ತಪ್ಪಾಗಿ ಕಲ್ಪನೆ ಮಾಡಿಕೊಂಡಾಗ ಅದು ನಮಗೆ ತೊಂದರೆ ಕೊಡುತ್ತೆ. ಅಂದರೆ ಭಕ್ತಿ ಮಾರ್ಗದಲ್ಲಿ ನಾವಿನ್ನೂ ಕೆಳಮಟ್ಟಕ್ಕೆ ಹೊಟ್ಟೋಗ್ತೀವಿ. ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಂದರೆ ನಮ್ಮ ಭೌತಿಕ ಪ್ರಪಂಚದಲ್ಲಿ ಹೇಗೆ ನಡೆಯುತ್ತೋ ಪ್ರೀತಿ ಪ್ರೇಮ ಮದುವೆ ಇದೆಲ್ಲ ನಾವು ನೋಡಿರ್ತೀವಲ್ವಾ, ಆ ಸಂಬಂಧಗಳು ಅದೇ ಬೇರೆ, ಆಧ್ಯಾತ್ಮಿಕವಾಗಿರುವಂಥದ್ದೇ ಬೇರೆ. ಅಂದರೆ ಶುದ್ಧವಾದ ಪ್ರೀತಿ ಅಂತ ಹೇಳ್ತಾರಲ್ಲ, ಅದೇ ಬೇರೆ. ಇಲ್ಲಿ ನಾವು ಭೌತಿಕ ಪ್ರಪಂಚದಲ್ಲಿ ನೋಡೋದು ಕಾಮಯುಕ್ತವಾದಂತಹ ಪ್ರೀತಿ ಅಥವಾ ಕಲುಷಿತವಾದಂತಹ ಪ್ರೀತಿ. ಸೊ ಅದಕ್ಕೆ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಹೇಳ್ತಾರೆ, ಭಗವಂತನ ರಾಸಲೀಲೆ ಆಗಿರಬಹುದು, ಅವನ ವೃಂದಾವನದ ಲೀಲೆಗಳಾಗಿರಬಹುದು, ಅದನ್ನೆಲ್ಲ ಕೇಳೋದಕ್ಕೆ, ಅದನ್ನು ಹೇಳೋದಕ್ಕೆ ಒಂದು ಯೋಗ್ಯತೆ ಇರಬೇಕು, ಶ್ರೇಷ್ಠತೆ ಅನ್ನೋದು ನಮಗೆ ಬಂದಿರಬೇಕು. ಅವ್ರಿಗೋಸ್ಕರ ಅಂತ ಇರೋದು ಅಂತ ಇಲ್ಲಿ ಹೇಳಿದ್ದಾರೆ. ಭಗವಂತನ ಅಂತಹ ಪರಮ ದಿವ್ಯ ಲೀಲೆಗಳನ್ನು ಆರಂಭಿಕ ಭಕ್ತರು ಅಪಾರ್ಥ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಸಂಬಂಧಿಸಿದ ಭೌತಿಕ ವಲಯದಲ್ಲಿನ ಭಗವಂತನ ಲೀಲೆಗಳು ಪ್ರಾಕೃತರು ಅಥವಾ ಭಗವಂತನ ಲೌಕಿಕ ಭಕ್ತರಿಂದ ನಿಜವಾಗಿಯೂ ಆಸ್ವಾದನೀಯವಾಗಿರುತ್ತವೆ. ಅಂದರೆ ಯಾವಾಗ ನಾವು ಅಂದರೆ ಭಗವಂತನ ದಿವ್ಯ ಲೀಲೆಗಳನ್ನ ಆರಂಭಿಕ ಭಕ್ತರು, ಅಂದರೆ ಈಗ ತಾನೇ ನಾವು ಭಕ್ತಿ ಮಾರ್ಗದಲ್ಲಿ ಬಂದಿದ್ದೀವಲ್ವಾ, ನಮಗಿನ್ನೂ ಭೌತಿಕ ಪ್ರಪಂಚದ ಒಂದು ವಿಚಾರ, ಆ ಒಂದು ಮೆಂಟಾಲಿಟಿ ಇನ್ನೂ ಹೋಗಿರೋದಿಲ್ಲ. ಸೊ ನಾವೇನು ಮಾಡ್ತೀವಿ, ಅಪಾರ್ಥವನ್ನು ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರನೇ ಸೃಷ್ಟಿ ಹೇಗಾಯಿತು, ಅದರ ಸ್ಥಿತಿ ಅಂದರೆ ಅದನ್ನು ನೋಡ್ಕೊಳ್ಳೋದು ಹೇಗೆ ಮಾಡ್ತಾನೆ, ಲಯ ಹೇಗಾಗುತ್ತೆ, ಈ ರೀತಿಯ ಒಂದು ಭಗವಂತನ ಭೌತಿಕ ವಲಯದಲ್ಲಿರುವಂಥದ್ದು ಇದು. ಆಯಿತಾ, ಈ ರೀತಿಯ ಭಗವಂತನ ಲೀಲೆಗಳನ್ನು ನಾವು ಕೇಳಬೇಕು. ಇದು ನಮಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಈ ಒಂದು ಪ್ರಪಂಚದ ಬಗ್ಗೆ ಹೇಳ್ತಾ ಇದ್ದಾರಲ್ವಾ, ಯಾಕಂದರೆ ನಾವು ನೋಡಿರುವಂಥದ್ದು ಭೌತಿಕ ಪ್ರಪಂಚ, ಇದು ಹೇಗೆ ಸೃಷ್ಟಿ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು, ಅದನ್ನು ಹೇಗೆ ಪಾಲನೆ ಮಾಡ್ತಾನೆ, ಅದು ಹೇಗೆ ಲಯ ಆಗುತ್ತೆ, ಈ ವಿಷಯವನ್ನು ನಾವು ತುಂಬ ಚೆನ್ನಾಗಿ ಇಷ್ಟಪಟ್ಟು ಕೇಳ್ತೀವಿ. ಶಾರೀರಿಕ ವ್ಯಾಯಾಮವನ್ನು ಮುಖ್ಯವಾಗಿ ಆಧರಿಸಿದ ಯೋಗ ಪದ್ಧತಿಯು ಅಸ್ತಿತ್ವದ ದೈಹಿಕ ಕಲ್ಪನೆಯಲ್ಲಿ ಅತ್ಯಾಸಕ್ತನಾದ ವ್ಯಕ್ತಿಗೆ ಉದ್ದೇಶಿತವಾಗಿರುವಂತೆ ಭೌತಿಕ ಜಗತ್ತಿನ ಸೃಷ್ಟಿ ಮತ್ತು ಲಯಗಳಿಗೆ ಸಂಬಂಧಿಸಿದಂತೆ ಭಗವಂತನ ಲೀಲೆಗಳು ಅತಿಯಾದ ಭೌತಿಕಾಸಕ್ತರಿಗೆ ಉದ್ದೇಶಿತವಾಗಿದೆ. ಆದ್ದರಿಂದ ಅಂತಹ ಐಹಿಕ ಜೀವಿಗಳಿಗೆ ಭಗವಂತನೊಂದಿಗೆ ಸಂಬಂಧಿಸಿದ ಭೌತಿಕ ನಿಯಮಗಳ ಮೂಲಕ ದೈಹಿಕ ಕ್ರಿಯೆಗಳು ಮತ್ತು ವಿಶ್ವ ಜಗತ್ತಿನ ಕ್ರಿಯೆಗಳು ಕೂಡ ಶಾಸನಕಾರ ದೇವೋತ್ತಮ ಪರಮಪುರುಷನನ್ನು ಅರಿತುಕೊಳ್ಳುವುದಕ್ಕಾಗಿ ಸೇರಿಸಲಾಗಿದೆ. ಇಲ್ಲೇನು ಹೇಳ್ತಾ ಇದ್ದಾರೆ, ಇವಾಗ ಶಾರೀರಿಕ ವ್ಯಾಯಾಮವನ್ನು ಮುಖ್ಯವಾಗಿ ಆಧಾರವಾಗಿ ಇಟ್ಕೊಂಡಿರುವಂಥದ್ದು ಯೋಗ ಪದ್ಧತಿ ಅಲ್ವಾ. ನಮ್ಮ ಶರೀರವನ್ನು ಚೆನ್ನಾಗಿ ಗಮನಿಸಬೇಕು, ಅದರಲ್ಲಿ ಉಸಿರಾಟ ಹೇಗೆ ನಡೀತಾ ಇದೆ, ಅದೆಲ್ಲ ನಾವು ಒಟ್ಟಿನಲ್ಲಿ ಶಾರೀರಿಕ ವ್ಯಾಯಾಮ ಅದಕ್ಕೆ ಆಧಾರವಾಗಿರುತ್ತಲ್ವಾ. ಯಾಕೆ ಅಂತಂದರೆ ಅಸ್ತಿತ್ವದ ದೈಹಿಕ ಕಲ್ಪನೆಯಲ್ಲಿ ಯಾರು ಅತಿಯಾಗಿ ಆಸಕ್ತರಾಗಿರ್ತಾರೋ ಅಂಥ ವ್ಯಕ್ತಿಗಳಿಗೋಸ್ಕರನೇ ಇರುವಂಥದ್ದು ಇದು ಒಂದು ಯೋಗ ಪದ್ಧತಿ ಅನ್ನೋದು. ಅದೇ ರೀತಿ ಭೌತಿಕ ಜಗತ್ತಿನ ಸೃಷ್ಟಿ ಮತ್ತು ಅದು ಹೇಗೆ ಲಯ ಆಗುತ್ತೆ, ಈ ರೀತಿಯ ಭಗವಂತನ ಲೀಲೆಗಳು ಯಾರಿಗೋಸ್ಕರ ಇದೆ, ಭೌತಿಕದಲ್ಲಿ ಯಾರು ಅತಿಯಾಗಿ ಆಸಕ್ತರಾಗಿರ್ತಾರೋ ಅಂಥವರಿಗೆ. ನೋಡಿ, ಶಾರೀರಿಕವಾಗಿ ಅಂದರೆ ದೈಹಿಕ ಕಲ್ಪನೆಯಲ್ಲಿ ಯಾರು ಆಸಕ್ತರಾಗಿರ್ತಾರೋ ಅವರಿಗೆ ವ್ಯಾಯಾಮಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಏನು ಯೋಗ ಪದ್ಧತಿಯನ್ನು ಇಟ್ಟಿದ್ದಾರೆ. ಯಾರು ಅತಿಯಾಗಿ ಭೌತಿಕಕ್ಕೆ ಆಸಕ್ತರಾಗಿರ್ತಾರೋ ಅಂಥವರಿಗೋಸ್ಕರ ಅಂತಾನೆ ಭಗವಂತನ ಸೃಷ್ಟಿ ಸ್ಥಿತಿ ಲಯ ಇದರ ಬಗ್ಗೆ ಲೀಲೆಗಳನ್ನು ಹೇಳಿದ್ದಾರೆ. ಅದಕ್ಕೋಸ್ಕರನೇ ಅಂತ ಐಹಿಕ ಜೀವಿಗಳಿದಾರಲ್ಲ, ಅವರು ಭಗವಂತನ ಜೊತೆಗೆ ಸಂಬಂಧಿಸಿದಂತಹ ಭೌತಿಕ ನಿಯಮಗಳ ಮೂಲಕ ಈ ಒಂದು ದೈಹಿಕ ಕ್ರಿಯೆಗಳು ಹೇಗಾಗುತ್ತೆ, ವಿಶ್ವ ಜಗತ್ತಿನ ಕ್ರಿಯೆಗಳು ಹೇಗಾಗುತ್ತೆ, ಇದನ್ನು ಹೇಗೆ ಶಾಸನ ಮಾಡ್ತಾನೆ, ಯಾರು ಶಾಸನ ಮಾಡ್ತಾನೆ ಅಂತ ನಾವು ತಿಳ್ಕೊಳ್ಳುವಂತಹ ರೀತಿಯಿಂದ ಆ ಭಗವಂತ ಇದನ್ನೆಲ್ಲ ಮಾಡ್ತಾನೆ ಅಂತ ಭಗವಂತನ ವಿಚಾರವನ್ನು ನಾವು ತಿಳ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಅಂದ್ರೆ ಏನು, ಈ ಭೌತಿಕ ಪ್ರಪಂಚವನ್ನು ಕೂಡ ಸೃಷ್ಟಿ ಮಾಡಿರುವಂಥವನು ಅವನೇ ಅಲ್ವಾ. ಆ ರೀತಿ ತಗೊಂಡು ಆ ಸೃಷ್ಟಿ ಕಾರ್ಯ ಹೇಗಾಯ್ತು ಅನ್ನೋದನ್ನ ವಿವರಣೆ ಮಾಡ್ತಾ ಮಾಡ್ತಾ
ಅದರ ಮೂಲಕ ನಮಗೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗೋ ರೀತಿ ಇರ್ಲಿ ಅಂತ ಅದನ್ನು ಕೂಡ ಇದರಲ್ಲಿ ಸೇರಿಸಿದ್ದಾರೆ. ಅಂದ್ರೆ ಯಾರು ಇದನ್ನ ಸೃಷ್ಟಿ ಮಾಡಿರೋದು, ಹೇಗೆ ಸೃಷ್ಟಿ ಮಾಡಿದಾನೆ, ಇದನ್ನೆಲ್ಲ ಹೇಳ್ಕೊಡ್ತಾ ನಮ್ಮನ್ನ ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ಬೇಕು. ಆ ರೀತಿ ಇದನ್ನ ಅರೇಂಜ್ ಮಾಡಿದ್ದಾರೆ ನೋಡಿ. ಇವಾಗ ಏನೂ ಗೊತ್ತಿರೋದಿಲ್ಲ ಭಕ್ತಿ ಅನ್ನೋದು, ಅಥವಾ ನಾವು ಆಧ್ಯಾತ್ಮಿಕ ಅನ್ನೋದು ಗೊತ್ತಿರೋದಿಲ್ಲ. ಆದರೆ ಭಾಗವತವನ್ನ ಕೇಳೋದಕ್ಕೆ ನಾವು ಬಂದಿರ್ತೀವಿ. ಮೊದಲನೇ ಸ್ಕಂದ ಅಂದ್ರೆ ನಾವು ಯಾವುದೋ ಜನ್ಮದ ಒಂದು ಪುಣ್ಯ ಕೆಲಸ ಅಥವಾ ಭಗವಂತ ಗುರು ಗೋವಿಂದನ ಕೃಪೆಯಿಂದ ನಮಗೆ ಆ ಒಂದು ಅದೃಷ್ಟ ಸಿಕ್ಕಿರತ್ತೆ. ಸೊ ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಸ್ಕಂದದಲ್ಲಿ ಅದೆಲ್ಲ ಹೇಗಾಯ್ತು, ಏನಾಯ್ತು, ಅದರ ಬಗ್ಗೆ ವಿವರಣೆ ಹೇಳ್ತಾ ಈಗ ಸೃಷ್ಟಿ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ. ಯಾಕೆ, ನಾವಿನ್ನು ಭೌತಿಕದಲ್ಲೇ ಆಸಕ್ತರಾಗಿರೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಈ ಭಾಗವತ. ಆ ರೀತಿ ಅರೇಂಜ್ ಮಾಡಿದ್ದಾರೆ, ಇದನ್ನ. ಸೊ ಹಾಗೆ ನಾವು ಒಂದಾದ್ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋದಾಗ ನಮ್ಮ ಒಳಗಡೆಯಿಂದನೂ ನಾವು ಪ್ಯೂರಿಫೈ ಆಗ್ತಾ ಹೋಗ್ತೀವಿ, ಮತ್ತೆ ವಿಚಾರಗಳು ಕೂಡ ನಮಗೆ ಒಂದಾದ್ಮೇಲೆ ಒಂದು ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಆಯ್ತಾ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.